ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರದ ಚುನಾವಣೆ ಇತ್ತು. ಇವತ್ತು ಮೇಯರ್ ಚುನಾವಣೆ ಪ್ರಕ್ರಿಯೆಯನ್ನು ಸಂಪೂರ್ಣ ಮುಗಿಸಿದ್ದಾರೆ. ಉಪಮಹಾಪೌರದ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಪ್ರಾರಂಭದಾಗ ಸುಮಿತ್ರಾ ಜಾಧವ್ ಅಂತ ಹೇಳಿ ಹೆಸರು ಹೇಳಿದಾಗ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು 24 ಜನ ಕೈ ಎತ್ತಿದ್ದಾರೆ. ಎರಡನೇದಾಗಿ ಕಾಣೆ ವಿರೋಧಿಸುವವರು ವಿರೋಧ ಅಂತಕೊಂಡು ಹೇಳಿ ಚುನಾವಣಾಧಿಕಾರಿ ಕೇಳಿದಾಗ ಅದಕ್ಕೂ ಭಾರತೀಯ ಜನತಾ ಪಕ್ಷದವ್ರು ಕೈ ಎತ್ತಾರೆ. ಕೈ ಎತ್ತಿದ ತಕ್ಷಣವೇ ಚುನಾವಣಾಧಿಕಾರಿಗಳು ನನ್ನ ಮಾತಿನಿಂದ ತಪ್ಪಾಗ್ಯದ, ದೋಷ ಆಗ್ಯದ ಅನ್ನುವಂಥ ಮಾತನ್ನು ಹೇಳಿದಾಗ ಅದನ್ನೇ ನೆಪವಾಗಿಟ್ಟುಕೊಂಡು ಕಾಂಗ್ರೆಸ್ಸಿನ ಸದಸ್ಯರು ಅಲ್ಲಿ ಒಳಗಡೆ ಗದ್ದಲ ಎಬ್ಬಿಸಿದ್ದಾರೆ. ಆ ಗದ್ದಲ ನೋಡಿಕೊಂಡು ಇಲ್ಲ ಇದು ಗದ್ದಲ ನಡೆದಂತ ತಿಳ್ಕೊಂಡು ಇಡೀ ಪ್ರಕ್ರಿಯೆಯನ್ನು ಹಾಗೆ ಬಿಡಕ್ಕೆ ಚಂದ ಚುನಾವಣಾಧಿಕಾರಿಗಳು ಮೀಟಿಂಗ್ನಿಂದ ಓಡಿ ಹೋಗಿದ್ದಾರೆ. ಹೀಗಾಗಿ ಇದು ಒಂದು ಸಂವಿಧಾನ ವಿರೋಧಿ ನಡೆಯನ್ನು ಇವತ್ತು ಚುನಾವಣೆ ಅಧಿಕಾರಿ ಅನುಸರಿಸಿದ್ದು ಇದು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಇದರ ಖಂಡಿಸ್ತದೆ. ಇದರ ಹಿಂದೆ ಷಡ್ಯಂತ್ರ ಕಾಂಗ್ರೆಸ್ನ ಸರ್ಕಾರದ ಕೈಗೊಂಬೆ ಆಗಿ ಅಧಿಕಾರಿಗಳು ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇನ್ನೂ ಸಂಜೆ 5 ಗಂಟೆವರೆಗೆ ಚುನಾವಣೆ ಪ್ರಕ್ರಿಯೆ ಅದ. ಈ ಪ್ರಕ್ರಿಯೆ ಮುಗಿಸದೆ ಮಧ್ಯಾಹ್ನ ಬಿಟ್ಟು ಓಡಿ ಹೋಗಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಇದರ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸ್ತದೆ. ಸಂಪೂರ್ಣ ಈ ಪ್ರಕ್ರಿಯೆ ಮುಗಿಯಬಾರಿಗೆ ನಾವು ಈ ಧರಣಿಯನ್ನು ಬಿಡಂಗಿಲ್ಲ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಧರಣಿಯನ್ನು ಪ್ರಾರಂಭ ಮಾಡ್ತಿದ್ದೇವೆ. ಸಂಪೂರ್ಣ ಈ ಪ್ರಕ್ರಿಯೆಯನ್ನು ಮುಗಿಸಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಅವರು ಅದನ್ನು ವರದಿಯನ್ನು ಕೊಡಬೇಕು. ಈಗ ಇಲ್ಲಿವರೆಗೆ ಚುನಾವಣೆ ಪ್ರಕ್ರಿಯೆ ಏನೇನಾಗಿದೆ ಅದು ಸಂಪೂರ್ಣ ಅದನ್ನು ಪ್ರೊಸೀಡಿಂಗ್ ಕೊಡಬೇಕಂತನ್ನುವಂಥ ಕಾರಣದಿಂದ ಒಳಗಡೆ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ನಾಯಕರು ಕೂಡ ಇವತ್ತು ಧರಣಿಯನ್ನು ಅಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈಗ ಯಾವ ರೀತಿ ಕೈ ಎತ್ತಬೇಕು, ಯಾವ ರೀತಿ ಕೈ ಎತ್ತಿಸಬಾರ್ದಿತ್ತು, ಎಲ್ಲಿ ಅದು ಸ್ಪಷ್ಟತೆ ಇಲ್ಲ ನಮ್ಗೆ. ಪರ ಅಂತ ತಿಳ್ಕೊಂಡು ಹೇಳಿದಾಗ ಯಾರ ವ್ಯಕ್ತಿಗಳ ಪರ ಅಂತ ತಿಳ್ಕೊಂಡು ಹೆಸರು ಹೇಳ್ತಾರೆ. ಈಗ ಸುಮಿತ್ರಾ ಜಾಧವ್ ಅಂತ ಹೇಳಿದಾರೆ. ಅವ್ರ ಪರ ಎಷ್ಟು ಅಂತ ಕೇಳಿದಾಗ ಬಿಜೆಪಿ ಬೆಂಬಲಿಸಿದ ಬಿಜೆಪಿ ಸದಸ್ಯರು ಕೈ ಎತ್ತಿದ್ದಾರೆ. ಅದಕ್ಕೆ ಎಷ್ಟು ಸಂಖ್ಯೆ ಅಂತ ಹೇಳಿ ಕೌಂಟ್ ಮಾಡಿಕೊಂಡು ಅದನ್ನು ಹೇಳ್ತಾರೆ. 24 ಜನ ಸದಸ್ಯರು ಕೈ ಎತ್ತಿದ್ದಾರೆ ಅವರು. ಆಮೇಲೆ ಅವರಿಗೆ ಜಾಧವ್ ಅವರಿಗೆ ವಿರೋಧ ಅಂತ ತಿಳ್ಕೊಂಡು ಹೇಳಿದಾಗ ಅದು ಬೇರೆ ಪಾರ್ಟಿಯವರು ಅದಕ್ಕೆ ವಿರೋಧ ಮಾಡ್ತಿದ್ರು ಏನು ಅನ್ನೋಂಥದ್ರ ಬಗ್ಗೆ ಇವರು ಕಾಣೆ ವಿರೋಧ ಅಂತಕೊಂಡು ಕೇಳಿದಾಗ ಕಾಣೆಯವ್ರಿಗೆ ವಿರೋಧಿಸುವವರು ಬಿಜೆಪಿ 24 ಜನ ಕೈ ಎತ್ತಿದ್ದಾರೆ ಅದಕ್ಕೆ. ಹೀಗಾಗಿ ಅದನ್ನ ದೋಷ ಮಾಡಿದವರು ಚುನಾವಣೆ ಅಧಿಕಾರಿ ಅದನ್ನು ಕೂಡ ಅವರು ಒಪ್ಕೊಂಡಿದ್ದಾರೆ. ನನ್ನಿಂದ ದೋಷ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅದೇ ಒಂದು ಕಾರಣ ಇಟ್ಕೊಂಡು ಈ ಕಾಂಗ್ರೆಸ್ ಸದಸ್ಯರೆಲ್ಲ ಗದ್ದಲ ಎಬ್ಬಿಸಿದ್ದಾರೆ. ಅದನ್ನು ಕಾರಣ ನೀಡ್ಕೊಂಡು ಇಡೀ ಚುನಾವಣೆ ಪ್ರಕ್ರಿಯೆಯನ್ನು ಹಾಗೆ ಬಿಟ್ಟು ಕೇಸಿಂದ ಅವರು ಓಡಿ ಹೋಗಿದ್ದಾರೆ. ಹೀಗಾಗಿ ಈ ಪ್ರಕ್ರಿಯೆ ಇನ್ನೂ 5 ಗಂಟೆವರೆಗೆ ಸಮಯ ಇತ್ತು. ಅವ್ರಿಗೆ ಇದ್ದಿದ್ರು ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು. ಇದರ ಒಳಗೆ ಷಡ್ಯಂತ್ರ ಅಡಿಗೆ ಇದಕ್ಕೆ ಕಾಂಗ್ರೆಸ್ನ ಸಚಿವರ ಒಂದು ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಈ ರೀತಿ ಇದನ್ನ ನಡುವೆ ನಡೆಸಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ನಡವಳಿಕೆ ಕಾಪಿ ನೀವು ಕೇಳಾಕ್ತೀರಿ? ಕೇಳಕತ್ತೀವಿ. ಕಂಪ್ಲೀಟ್ ಇಡೀ ಚುನಾವಣೆ ಪ್ರಕ್ರಿಯೆ ಅದನ್ನು ಮುಗಿಸ್ಬೇಕಂತ ಒತ್ತಾಯ ಮಾಡಕತ್ತೀವಿ ನಾವು. ಇನ್ನೂ ಇಲ್ಲ. ಮೇಯರ್ ಸ್ಥಾನದಿಂದ ನಿಮ್ಮಿಂದ ಯಾರು ಸ್ಪರ್ಧೆ ಮಾಡಿ? MS ಕರಡಿ ಅಂತ ಹೇಳಿ. ಅವ್ರಿಗೆ ಎಷ್ಟು ಮತಗಳು? 24 ಮತಗಳು. ನಿಮ್ಮ ಪಾರ್ಟಿ ಅಂತ ನೀವು ಪಕ್ಷೇತರ ಎಷ್ಟು? ಅವ್ರಿಗೆ 20 ಅಂತ ಹೇಳಿದ್ದಾರೆ. ಅಲ್ಲಿ 3 ಜನ ಪಕ್ಷೇತರರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರು ಯಾರ್ಯಾರು ಸರ್? ಅವರು ಈಗಾಗಲೇ 3 ಜನ ಸದಸ್ಯರು ಜಾಧವ್ ಅಂತ ಅನ್ನೋಂಥದ್ದು ಒಬ್ಬರು ಪಕ್ಷೇತರದಿಂದ ಬಂದಂಥವ್ರು, ಇನ್ನೂ 2 ಬಂದಿದ್ದಾರೆ. ಟೋಟಲ್ ನಿಮ್ದು 24 ಇದು ನೀವು ಕೋರ್ಟ್ಗೂ ನೀವು ಹೋಗ್ತೀರಿ? ಇಲ್ಲಿ ಆಗಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ತೀರಿ? ಅಲ್ಲ, ಈಗ ಆಲ್ರೆಡಿ ವಿಷಯನೇ ಕೋರ್ಟ್ನಾಗ ಪೆಂಡಿಂಗ್ ಅದ ರೀ. ಅಲ್ಲ, ಇದು ಪ್ರಕ್ರಿಯೆ ವಿರುದ್ಧ ಕೋರ್ಟ್ಗೆ ಹೋಗೋ ಸಾಧ್ಯತೆ ಏನೇನು ಕೊಡ್ತಾರ ಅದು ಇನ್ನೂ ಚುನಾವಣಾ ಪ್ರಕ್ರಿಯೆ ಅದಕ್ಕೆ ಮುಗಿಸ್ಬೇಕಂತ ಅನ್ನೋದ್ರ ಬಗ್ಗೆ ನಮ್ಗೆ ಒತ್ತಡ ಅದ. ಅವ್ರು ಇನ್ನೂ ಸಂಜೆ 5 ಗಂಟೆವರೆಗೆ ಅವ್ರು ಏನೇನು ನಡೆಯನ್ನು ಅನುಸರಿಸ್ತಾರ ಅದನ್ನೆಲ್ಲ ನೋಡಿಕೊಂಡು ನಡವಳಿಕೆ ಏನು ಆಧಾರದ ಮೇಲೆ ಮುಂದೆ ಕ್ರಮ ತಗೋತೀರಿ. ಸರ್, ಈಗ JDS ಅವರು ಸಹಿತ ನೀವು ಸಪೋರ್ಟ್ ಮಾಡಬೇಕಾಯ್ತು ಒಬ್ಬರು ಸದಸ್ಯರು. ಅವ್ರು ಬಂದಿದ್ದಾರಾ ಅಥವಾ ಇಲ್ಲ? ಅಲ್ಲ, ಅವ್ರು ಬಂದಿಲ್ಲ. ಅವರು ನಮ್ಗೆ ಸಪೋರ್ಟ್ ಬೆಂಬಲ ಮಾಡಿಲ್ಲ. ಅವರು ಬರೀ ಸದಸ್ಯರು ಬೆಂಬಲ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಹಂತದಲ್ಲಿ ಬಿಟ್ಟು ಹೋದಂತ ಚುನಾವಣೆ ಅಧಿಕಾರಿಗೆ